ಮೊದಲನೇದಾಗಿ ಪತ್ರಕರ್ತರು ಮಾಧ್ಯಮ ಮಿತ್ರರು ಮೊಲೆನಲ್ಲಿ ಇಲ್ಲಿವರೆಗೂ ಬಂದಿದ್ದೀರಾ, ನಿಮಗೆ ಧನ್ಯವಾದಗಳು. ಅಂದರೆ ನನಗೆ ಇವಾಗ ಅನಿಸ್ತಾ ಇದೆ, ನೀವು ಮೊಲೆನಲ್ಲಿ ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ನೀವು ನ್ಯೂಸನ್ನು ಈ ಕೋಲಾರ ಜಿಲ್ಲೆಯಲ್ಲಿ ಏನು ನಡೀತದೆ ಅನ್ನೋದನ್ನ ತೋರಿಸೋದು, ಎಲ್ಲ ಪಬ್ಲಿಕ್ ಜನಗಳಿಗೆ ತೋರಿಸೋದಕ್ಕೆ ಆಸಕ್ತಿ ಇರುವಂತ ಒಂದು ಒಳ್ಳೆ ವ್ಯಕ್ತಿ ನೀವು ನ್ಯೂಸ್ ಅಂತ ಇವಾಗ ಅನಿಸ್ತಾ ಇದೆ. ಮೊಲೆನಲ್ಲಿ ಬಂದಿರೋದಕ್ಕೆ ಬಿಸಿಲಲ್ಲಿ ಬಂದಿದ್ದೆ ಕೇಳ್ತಾ ಇರಲಿಲ್ಲ, ಮೊಲೆನಲ್ಲಿ ಬಂದಿರೋದಕ್ಕೆ ನಿಮಗೆ ಧನ್ಯವಾದಗಳು. ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇವತ್ತು ನಡೆದಿದೆ. ಮೊದಲನೇದಾಗಿ ಎಲ್ಲ ಡಿಸಿಸಿ ಬ್ಯಾಂಕ್ಗೆ ಫ್ಯಾಕ್ಸ್ಗಳಿಂದ ಆಗ್ಬೋದು, ಮಿಲ್ಕ್ ಡೈರೀಸಿಂದ ಆಗ್ಬೋದು, ಆಮೇಲೆ PNB ಬ್ಯಾಂಕ್ಸು, ಇತರೆ ಸಂಘಗಳು ಎಲ್ಲರೂ ವೋಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಜಿಲ್ಲೆಯವರಿಗೆ ಎಲ್ಲರಿಗೂ ನಾನು ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಅವ್ರು ವೋಟ್ ಹಾಕಿರೋದು ಡಿಸಿಸಿ ಬ್ಯಾಂಕಲ್ಲಿ ಒಳ್ಳೇದು ನಡಿಬೇಕು ಅಂತ ಅವ್ರು ವೋಟ್ ಹಾಕಿ ನಮಗೆ ವೋಟ್ ಹಾಕಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾಕಂದರೆ ನಾವು ಚುನಾವಣೆ ಆದಮೇಲೆ ಮಾತಾಡಲೇಬೇಕಾಗ್ತದೆ. ನಂಜೇಗೌಡರು ಬೆಳಗ್ಗೆನೆ ಮಾತಾಡಿದ್ದಾರೆ, ನಮ್ಮ ಅನಿಲನವರು ಮಾತಾಡ್ಬೋದಿಲ್ಲ, ಎಲ್ಲ ನಮ್ಮ ಬ್ಯಾಟರ್ ಅವರು ಇದ್ದಾರೆ, ಪ್ರವೀಣ್ ಇದ್ದಾರೆ, ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ನಾಯಕರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೊದಲು ಒಂದು 5 ಇನಾಮಿನೇಟ್ಸ್ ಆಗಿತ್ತು, 6 ಇನಾಮಿನೇಟ್ಸ್ ಆಗಿತ್ತು. ಮಿಕ್ಕಿದ್ದು 6 ಇನಾಮಿನೇಟ್ಸ್ ಆದಾಗ ಮಿಕ್ಕಿದ್ದಕ್ಕೆ 12ಕ್ಕೆ ನಮಗೆ ಚುನಾವಣೆ ನಡೆಯಿತು. 12ಕ್ಕೆ ಚುನಾವಣೆ ಆದದ್ರಲ್ಲಿ ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡನ್ನೂ ಸೇರಿಕೊಂಡ್ರೆ ಒಂದು JDS ಪಕ್ಷ, ಮುಳಬಾಗಿಲಿಂದು JDS ಪಕ್ಷ 9 ಓಟು, 10 ಓಟು. JDS ಪಕ್ಷ ಒಂದು ಗೆದ್ದಿದೆ, ಅಲ್ಲಿ 1 ಓಟು ಮೆಜಾರಿಟಿನಲ್ಲಿ ಗೆದ್ದಿದ್ದಾರೆ. ಸಂತೋಷ, ಯಾಕಂದರೆ ಒಂದು ರೈತರ ಕೆಲಸಕ್ಕೆ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಸಂತೋಷ ಆಗ್ತದೆ. ಆಮೇಲೆ BJP 2 ಗೆದ್ದಿದೆ, ಒಂದು ಮಂಚೇನಹಳ್ಳಿ, ಇನ್ನೊಂದು ಚಿಕ್ಕಬಳ್ಳಾಪುರ ಗುಡಿಬಂಡೆ ಮಂಚೇನಹಳ್ಳಿ ಗುಡಿಬಂಡೆ BJP ಗೆದ್ದಿದೆ. ಮಿಕ್ಕಿದ್ದು ಎಲ್ಲಾನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅದಕ್ಕೆ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ನಾವು ಅಂದರೆ ಯಾಕಂದರೆ ಎಲ್ಲರಿಗೂ ಒಂದೇ ಆಸಕ್ತಿ ಇರೋದು. ಆ ಆಸಕ್ತಿ ಏನಂದರೆ ಡಿಸಿಸಿ ಬ್ಯಾಂಕಿನ ಏನು ಮುಂದೆ ಚೆನ್ನಾಗಿ ನಡೀತಾ ಇತ್ತು, ಆ ಬ್ಯಾಂಕ್ ಇವತ್ತು ತುಂಬ ಲೋ ಲೆವೆಲ್ ಬಂದು ಹದಗೆಟ್ಟಿರುವಂತಾಗಿದೆ. ಅದನ್ನು ಸರಿಪಡಿಸಬೇಕು ಅನ್ನೋದು ಉದ್ದೇಶದಿಂದ ನಾವೆಲ್ಲ ಚುನಾವಣೆಗೆ ಹೋದ್ವಿ. ಖಂಡಿತವಾಗ್ಲೂ ಎಲ್ಲ ಇವತ್ತು ಚುನಾವಣೆಯೂ ಗೆದ್ದಿದೆ. ಎಲ್ಲರೂ ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಇದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು, ಹಾಗೆಯೇ ನಮ್ಮ ಕೋಲಾರ ಜಿಲ್ಲೆ ಸುರೇಶ್ ಅಣ್ಣವರು, ಸುಧಾಕರ್ ಅಣ್ಣವರು, ನಮ್ಮೆಲ್ಲ ಶಾಸಕರು, ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಆಗ್ಬೋದು, ಆಮೇಲೆ ನಮ್ಮ ಶಿವಶಂಕರ ರೆಡ್ಡಿ ಅಣ್ಣವರು, ಆಮೇಲೆ ನಮ್ಮ ಇವರು ಬಾಗೇಪಲ್ಲಿ ನಮ್ಮ ಗೌರಿಬೆಂದೂರು ಕುಸಾಂಗೌಡರು, ಈ ಕಡೆ ನಂಜೇಗೌಡರು ಆಗ್ಬೋದು, ಈ ಕಡೆ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳು ಹಿರಿಯರು, ಅವರು, ನಾನು ಸೇರಿಕೊಂಡು SN ನಾರಾಯಣ ಸ್ವಾಮಿಯವರು, ರೂಪನವರು, ಎಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಮೆಜಾರಿಟಿ ಗೆದ್ದಿದ್ದೀವಿ. ಮೆಜಾರಿಟಿ ಗೆದ್ದಿರೋದಕ್ಕೆ ಸಂತೋಷ ಆಗಿದೆ. ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಕೋಲಾರ ಹೆಡ್ಕ್ವಾರ್ಟರ್ ಇರೋದ್ರಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನೇನಾದ್ರು ಕೇಳೋದಕ್ಕೆ ಇರ್ತೀನಿ ಸರ್. ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಗುಂಪುಗಳಿದ್ದಾವೆ, ಅದರಲ್ಲಿ ನಮಗೆ ಫೋನ್ ಮಾಡೋದೆಲ್ಲ ಕೇಳಿದ್ರೆ ಯಾವ ಬಂದರೂ ಎಷ್ಟು ಜಾಸ್ತಿ ಇದೆ. ಕಾಂಗ್ರೆಸ್ದವರು ನಾವು ಅವ್ರು ಯಾರಾದ್ರೂ ಬೇರೆಯವರು ಗುಂಪುಗಳಿದ್ದಾವೆ ಅಂತ ಅನ್ಕೊಂಡು ಮೊನ್ನೆನೂ ಕೇಳಿದಾಗ ನಾನು ಹೇಳಿದ್ದು ಯಾವುದೇ ಕುಂದಿಸಿ ಮಾತಾಡಬೇಕಾಗಿದೆ. ಏನಾದರೂ ಉಪ್ಪತ್ತಪ್ಪ ಅವ್ರು ಮಾಡಿದ್ರು ನಾವು ಮಾಡಿದ್ರು ಯಾರು ಮಾಡಿದ್ರು ಇದು ತಪ್ಪಿದೆ, ಇದು ನಿಜ ಇದಪ್ಪ, ಇದು ಕರೆಕ್ಟ್ ಇದೆಪ್ಪ, ಇದು ಮಾತಾಡಿ ಏನೋ ಒಂದು ಇದು ಮಾಡ್ಕೋಬೇಕಾಗಿತ್ತು. ಸೀನಿಯರ್ ಅಂತ ಹೇಳ್ತಾರೆ, ಅಲ್ಲಿ ಹೋದಾಗ ನಾನು ಸೀನಿಯರ್ MLA ಅಂತ ಹೇಳ್ತಾರೆ. ಎಲ್ಲರೂ ಸೀನಿಯರ್ ಎಲ್ಲ ಯಾಕೆ ನಮ್ಮ ಜೂನಿಯರ್ಸ್ ಎಲ್ಲ ಬಿಟ್ಬಿಟ್ಟಿದ್ರು? ನೀವೇ ಕರೆಕ್ಟ್ ಮಾತಾಡ್ಬೋದಾಗಿತ್ತಲ್ಲ. ನಾವೇನು SN ನಾರಾಯಣ ಸ್ವಾಮಿಗೆ ವಿರೋಧ ಇಲ್ಲ, ನಾವೇನು ಅವ್ರ ಮೇಲೆ ಜಗಳ ಮಾಡ್ಕೊಂಡಿಲ್ಲ, ಎಲ್ಲಾದ್ರೂ ಬೈಕೊಟ್ಟಿದ್ದೀವ, ಹೋದ್ರೆ ಅವರು ನಾವೆಲ್ಲರೂ ಮಾತಾಡ್ಕೊಂಡಿದ್ದೀವಿ. ನೀವೆಲ್ಲರೂ ನೋಡಿದ್ದೀರಿ ಮೀಡಿಯಾದವರು, ನಾವು ಅವ್ರ ಮೇಲೆ ಆರೋಪ ಆಗಲಿ, ಅವ್ರು ನಮ್ಮ ಮೇಲೆ ಆರೋಪ ಮಾಡಿರೋದು ನೋಡಿದ್ದೀರಿ. ಪಟ್ಟಾಲಂ ಅಂತ ಹೇಳಿದ್ರೆ ಯಾವ ಪಟ್ಟಾಲಂ ಅಂತ ನಾವು ಅದನ್ನ ನಾವೇ ಅಂತ ನಾವೇನು ಹೇಳಿದ್ದಾರೆ. ಗೌರವಾನ್ವಿತ ಪದ್ದೂರು ಮಂದಿ ಅವರು, ಗೌರವಾನ್ವಿತ ಅನಿಲ್ ಕುಮಾರ್ ಅವರು, ನಂಜೇಗೌಡರು ಅಂತ ಎಲ್ಲ ಹೇಳಿದ್ದಾರೆ. ಮರ್ಯಾದೆಯಾಗಿ ಗೌರವವಾಗಿ ಮಾತಾಡಿದ್ದಾರೆ, ಕೆಟ್ಟದಾಗಿ ಮಾತಾಡಿಲ್ಲ ಅವರು. ಆ ಕೆಟ್ಟದಾಗಿ ಮಾತಾಡಿದಾಗ ನಾವೇನಾದ್ರು ಹೇಳ್ಬೇಕಾಗ್ತದೆ. ಆ ಥರ ಯಾವುದಿಲ್ಲ. ನಮ್ಮ ಈ 2 ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು MLAs ಎಲ್ಲರೂ ಸೇರಿ ಯಾರ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅವರ ಅಧ್ಯಕ್ಷ. ಸರ್ ನನ್ನ ಜೊತೆ ಬರ್ತಾರೆ ಅಂತ ನಾನು ಹೇಳೋದಿಲ್ಲ. ಕಾಂಗ್ರೆಸ್ ಜೊತೆ ನಾವೆಲ್ಲ ಕಾಂಗ್ರೆಸ್ ಜೊತೆನೆ, ಎಲ್ಲರೂ ಕಾಂಗ್ರೆಸ್ ಜೊತೆನೆ. ನಮ್ದು ಕಾಂಗ್ರೆಸ್ ಅಂತಾರೆ, ನೀವು ನಮ್ಮ ಕಾಂಗ್ರೆಸ್ ನಾವೆಲ್ಲರೂ ಸೇರಿ ನಾವು ಕಾಂಗ್ರೆಸ್ ಅಂತ ಇದೀವಿ. ನಾವೇನು ಭಾಗ ಇದೀವಿ ಅಂತಿಲ್ಲ ಸರ್. ಮನಸ್ತಾಪಗಳೆಲ್ಲೋ ಒಳಗಡೆ ಯಾರು ಇರ್ಬೋದೇನೋ, ಅದನ್ನ ನಾವೇನು ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲ 2 ಕೈ ಇಲ್ಲ, ಒಂದೇ ಕೈ ಇರೋದು. ಸಿಂಬಲ್ ಅಲ್ಲಿ ನೋಡಿ, ನಾವು 2 ಕೈ ಎಲ್ಲೂ ಹಾಕಲ್ಲ, ಒಂದೇ ಕೈ ಹಾಕೋದು ಸಿಂಬಲ್. ಸರ್, ಇದು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೋವಿಂದಗೌಡರನ್ನ ಸೋಲ್ಸೋಕ್ಕೆ ಒಂದು ಕಡೆ ನೀವೆಲ್ಲ ಪ್ರಯತ್ನ ಪಡ್ರಿ, ಅದರಿಂದ ನಿಮ್ಗೆ ಸೋಲಾಯಿತು ಅಂತ ಅನಿಸ್ತಾ ಇದೆ ಕೊನೆಗೆ ಅಂತ. ಏನು ಸೋಲಾಯ್ತು? ಅವರನ್ನ ಸೋಲ್ಸುವಂತ ಪ್ರಯತ್ನ ಎಲ್ಲರೂ ಸೋಲ್ಸ್ಬೇಕು ಅಂತ ಇರ್ತಾರೆ.
ನನ್ನನ್ನು ಸೋಲಿಸಬೇಕು, ನಾನು ಇನಾಮ್ನೆಸ್ ಆಗಲೇಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಯತ್ನ ಮಾಡಿದ್ರು. ಇದೇ ಗೋವಿಂದಗೌಡರು ಎಲ್ಲರ ಹತ್ರನೂ ಮಾತಾಡಿದ್ರು, ಪ್ರಯತ್ನ ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು. ಅದು ಕಾಮನು. ಅವ್ರು ಪ್ರಯತ್ನ ಮಾಡೋದು, ನಾವು ಪ್ರಯತ್ನ ಮಾಡೋದು, ಅದು ಕಾಮನು. ಇವಾಗ ಎಲೆಕ್ಷನ್ ಅಲ್ಲಿ, ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಾನು ನಿಂತಿದ್ದೆ, ವರ್ತೂರ್ ಪ್ರಕಾಶ್ ಅವರು ನಿಂತಿದ್ರು, CM ಶ್ರೀನಾಥ್ ಅವರು ನಿಂತಿದ್ರು. ಅವ್ರು ನನ್ನನ್ನು ಸೋಲಿಸಬೇಕು ಅಂತಿದ್ರು, ನಾನು ಅವ್ರನ್ನ ಸೋಲಿಸಬೇಕಿದ್ದೆ. ಇವಾಗ ಶ್ರೀನಾಥ್ ನನ್ನನ್ನು ಸೋಲಿಸಬೇಕಿದ್ರು, ನಾನು ವರ್ತೂರ್ ಪ್ರಕಾಶ್ ಸೋಲಿಸಬೇಕು. ಅದು ಕಾಮನ್ ಅಲ್ವಾ ಎಲೆಕ್ಷನ್ ಅಲ್ಲಿ? ಎಲ್ಲರೂ ನಾನು ಗೆಲ್ಲಬೇಕು, ಆ ಥರ ಎಲ್ಲರೂ ಆ ಥರ ಅಭಿಪ್ರಾಯ ಇದ್ದೇ ಇರುತ್ತೆ. ನಾವೇನೋ ಒಂದು ಪ್ರಯತ್ನ ಮಾಡಿದೀವಿ ಅಂದ್ರೆ ಏನೋ ಕಲ್ತನವಾಗಿ ಪ್ರಯತ್ನ, ಓಪನ್ ಆಗಿ ಚುನಾವಣೆ ಮಾಡ್ಕೊಂಡಿದ್ದೀವಿ. ನಾವು ನಮ್ಮಿದನ್ನು ನಾವು ಮಾಡ್ಕೊಂಡಿದ್ದು, ಅವ್ರು ಗೆದ್ದಿದ್ದಾರೆ, ನಮ್ಮ ಕ್ಯಾಂಡಿಡೇಟ್ ಸೋತಿದ್ದಾರೆ ಅಷ್ಟೇ. ಚುನಾವಣೆ ಎಲ್ಲೂ ಇಲ್ಲ. 12 ಜನ ಕ್ಯಾಂಡಿಡೇಟ್ ಆಗಿದೆ, 18 ಜನದಲ್ಲಿ ಇನಾಮ್ನಾಸ್ ಆಗಿರೋದು 6 ಬಿಟ್ರೆ ಮಿಕ್ಕಿದ್ ಬಂದ್ಬಿಟ್ಟು ಎಲ್ಲ ಎಲೆಕ್ಷನ್ ಒಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ. ಎಲ್ಲದಕ್ಕೂ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ. KGF MLA ಮತ್ತು ಇಲ್ಲಿ ಬಂಗಾರಪ್ಪ ಟೈಮರ ಜೊತೆ ಇದ್ದಂಥವ್ರು ಅವರು ಒಂದ್ ಕಡೆ ಅವರು ಕಾಂಗ್ರೆಸ್ ಅಂತ ಹೇಳ್ಕೊಂತ ಇದ್ರು. ಅಂಥವ್ರನ್ನ ನಾವೇನು ಅವ್ರು ಕಾಂಗ್ರೆಸ್ ಅಲ್ಲ, ಗೋವಿಂದಗೌಡರು ನಾವು ಕಾಂಗ್ರೆಸ್ ಇಲ್ಲ, ನಮಗೆ ಗೊತ್ತಿಲ್ಲ. ಅವ್ರದ್ದು ನಮಗೆ ಗೊತ್ತಿಲ್ಲ. ಇನ್ನೆಲ್ಲ ನಾವು ಕಾಂಗ್ರೆಸ್ MLA ಎಲ್ಲ ಕಾಂಗ್ರೆಸ್ ಅದ. ಓಕೆ, ಥ್ಯಾಂಕ್ ಯು. ಅಷ್ಟೇ, ಇನ್ನೇನು ಬೇರೆ ಏನಿಲ್ಲಪ್ಪ. ಅಷ್ಟೇ, ಒಳ್ಳೆ ನೀವೆಲ್ಲ ಬಂದಿದ್ದೀರಿ. ಬೆಳಗ್ಗೆ ನನ್ನ ಅನಿಸಿಕೆನ ಇದನ್ನ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಈಗೇನು ಹೇಳ್ಬೇಕಾಗ್ತದೆ ಅಂದ್ರೆ, ರಿಸಲ್ಟ್ ಅನೌನ್ಸ್ ಆಗಿದೆ. 2 ಜಿಲ್ಲೆಯ ಈ DCC ಬ್ಯಾಂಕ್ ಸಂಬಂಧಪಟ್ಟಂಗೆ 18 ಕ್ಷೇತ್ರಗಳಲ್ಲಿ ಈಗಾಗಲೇ 14 ಕ್ಷೇತ್ರಗಳು ಡಿಕ್ಲೇರ್ ಆಗಿದೆ. ಇನ್ನು 4 ಕ್ಷೇತ್ರಗಳು ಕೋರ್ಟ್ ಇದರಲ್ಲಿ ಪೆಂಡಿಂಗ್ ಇದೆ. ಆ 4 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಆಗ್ತದೆ. ಈಗ ಕೋಲಾರ ಕೂಡ ಅಷ್ಟೇ. ಈಗ ಅಲ್ಲಿ 1 ಓಟು ಡಿಫರೆನ್ಸ್ ಇರೋದ್ರಿಂದ ಕೋರ್ಟಿಂದ ಬಂದಿರೋದು, ಅದು ಪೆಂಡಿಂಗ್ ಆಗಿದೆ 4. ಅದರಲ್ಲಿ 14ರಲ್ಲಿ 10 ಕಾಂಗ್ರೆಸ್ ಆಗಿದೆ, 2 ಬಿಜೆಪಿ ಆಗಿದೆ, 1 JDS ಆಗಿದೆ, ಇನ್ನೊಂದು ಯಾವ ಪಾರ್ಟಿನೂ ಗೊತ್ತಿಲ್ಲ. ಬೆಳಿಗ್ಗೆ ಹೇಳ್ಬಿಟ್ಟಿದ್ದೆ ನಾನು, ನಮ್ಮ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅಂತೇಳಿ ಬೆಳಿಗ್ಗೆ ಹೇಳಿದ್ದೀನಿ. ಮತ್ತೆ ಅದು ರಿಪೀಟ್ ಮಾಡೋದು ಬೇಡ. ನನ್ನ ಅಭಿಪ್ರಾಯದಲ್ಲಿ ಹೇಳ್ಬಿಡ್ತೀನಿ, APMK ಅಂತ ಅವ್ರ ಪಾರ್ಟಿ ಗೋವಿಂದಗೌಡರು. ನಾನು ಆಲ್ ಪಾರ್ಟಿ ಮುನ್ನೆಟ್ಟ ಕಳೆದ ನಾನು 2 ಜಿಲ್ಲೆಯ ಈ DCC ಬ್ಯಾಂಕ್ ಸಂಬಂಧಪಟ್ಟಂತ ವೋಟರ್ಸ್ ಏನಿದ್ರು, ಡೆಲಿಗೇಟ್ಸ್, ಅವರಿಗೆಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಮೇಲೆ ಮತ್ತೆ ಇವತ್ತು DCC ಬ್ಯಾಂಕ್ ಒಳ್ಳೆ ಆಡಳಿತ ಬೇಕು ಅಂತ ತಗೊಂಡಂತ ತೀರ್ಮಾನಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳು ಹೇಳ್ತೇನೆ. ಅದರ ಜೊತೆಗೆ ನಾನು 2 ಜಿಲ್ಲೆಯ ನಾಯಕರಿಗೆ ಒಂದು ಧನ್ಯವಾದ ಕೂಡ ಹೇಳಬೇಕಾಗ್ತದೆ ನನ್ನ ವೈಯಕ್ತಿಕವಾಗಿ. ಏನಂದ್ರೆ, ನನಗೆ 3 ಸೀಟನ್ನ DCC ಬ್ಯಾಂಕ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು 2 ಜಿಲ್ಲೆಯ ನಾಯಕರು. ಒಂದು ಅದರ್ಸ್ ಅಭ್ಯರ್ಥಿ ನನಗೆ ಬೇಕು ಅಂತ ಕೇಳಿದ್ದೆ, ಗೋವಿಂದಗೌಡರ ಮೇಲೆ ಮಾಲೂರು ತಾಲೂಕಿನ PLD ಬ್ಯಾಂಕಿನ ಅಧ್ಯಕ್ಷರಾದ ಬಾಳಗೇರಿ ಶ್ರೀನಿವಾಸ್ ಅಂತ ಕೇಳಿದ್ದೆ. ಮತ್ತೆ ಮಿಲ್ಕ್ ಸೊಸೈಟಿಗಳಿಂದ ಅದು ಕೂಡ ನನ್ನ ತಾಲೂಕಿಗೆ ಬೇಕು ಅಂತ ಕೇಳಿದ್ದೆ. ನಮ್ಮ ಹುಣಸಿಕೋಟೆ ಕೃಷ್ಣೇಗೌಡರು ತಮ್ಮ ವೆಂಕಟೇಶ್ ಗೌಡ್ರ ಮಗ ವಿನಯ್ ಅಂತ ವಿನೋದ್ ಅಂತೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. 3 ಕ್ಷೇತ್ರಗಳು 3 ಅಭ್ಯರ್ಥಿಗಳಲ್ಲಿ 2 ಅಭ್ಯರ್ಥಿಗಳಿಗೆ ಗೆಲ್ಸ್ಕೊಟ್ಟಿದ್ದೀನಿ. ಒಂದು ಗೋವಿಂದಗೌಡರ ಮೇಲೆ ನಮ್ಮ ಬಾಳಗೇರಿ ಶ್ರೀನಿವಾಸ್ PLD ಬ್ಯಾಂಕ್ ಅಧ್ಯಕ್ಷರು ಸೋತಿದ್ದಾರೆ. ಅದಕ್ಕೆ ಕಾರಣ ಬೇರೆ. ಎಲ್ಲ ಈ ಅದರ್ಸ್ ಏನು ವೋಟರ್ಸ್ ಇತ್ತು ಅದೆಲ್ಲ ಗೋವಿಂದಗೌಡರು ಹೆಂಗ್ ಬೇಕಾಗಿ ಮಾಡ್ಕೊಂಡಿದ್ರು ಅವ್ರಿಗೆ ಗೆಲ್ಲೋದಕ್ಕೆ. ಆದ್ರಿಂದ ನಾವು ಸೋತಿದ್ವಿ 1 ಅಭ್ಯರ್ಥಿ. ಇನ್ನು 2 ಮಿಲ್ಕ್ ಸೊಸೈಟಿಗಳಿಂದ ಕೋಲಾರ ಜಿಲ್ಲೆ ಮಿಲ್ಕ್ ಸೊಸೈಟಿಗಳಿಂದ ನಮಗೆ ವಿರೋಧನ ಗೆಲ್ಲಿಸಿಕೊಟ್ಟಿದ್ದಕ್ಕೆ ನಾನು ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತೆ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರು, ನಮ್ಮ ಸಹಕಾರ ಕೊಟ್ಟವರಿಗೆ ಧನ್ಯವಾದಗಳು ಹೇಳ್ತೇನೆ. ಮತ್ತೆ ನನ್ನ ತಾಲೂಕಲ್ಲೂ ಕೂಡ 14 ಸಹಕಾರ ಪತ್ತಿನ ಸಂಘಗಳಿತ್ತು. 14ರಲ್ಲಿ ಇನಾಮಿನೇಷನ್ ಮಾಡಿಕೊಟ್ರು ನನಗೆ ನಮ್ಮ ದಿನಳ್ಳಿ ರಮೇಶ್ ಅವ್ರನ್ನ. ನನ್ನ ತಾಲೂಕಿನ ಜನತೆಗೆ ಮತ್ತೆ ಆ ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಇನ್ನು ಮತ್ತೆ ಬೇರೆ ಏನು ಮಾತಾಡೋದಿಲ್ಲ. ನಮಸ್ಕಾರ.